ಹಲೋ, ಹಾಯ್ ಮಕ್ಕಳ. ನಿಮಗೆ ಇವತ್ತು ನಾನು 4ನೇ ತರಗತಿ ಕನ್ನಡ ಪಾಠವನ್ನು ಹೇಳ್ಕೊಡಲಿದ್ದೀನಿ. ಏನು ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಅಂತ ಇದೆ, ಅದರಲ್ಲಿನ ಪಾಠ 9 ಮಹಿಳಾ ದಿನಾಚರಣೆ ಬಗ್ಗೆ ತಿಳ್ಕೊಡಿಸ್ಲಿದ್ದೇನೆ. ನೋಡಿ, ನಾನು ಸ್ಪಷ್ಟವಾಗಿ ಓದುವಂಥ ಪ್ರಯತ್ನ ಮಾಡ್ತೀನಿ. ನಾನು ಓದಿದ್ದನ್ನು ನೀವು ಆಲಿಸ್ಕೊಳ್ಳಿ, ಅಂದರೆ ಕೇಳಿಸ್ಕೊಳ್ಳಿ. ನೀವು ಒಮ್ಮೆ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಂಡು ನಿಮ್ಮ ಪಠ್ಯದಲ್ಲಿರುವಂಥದ್ದನ್ನು ಸ್ಪಷ್ಟವಾಗಿ ಗುರುತಿಸ್ಕೊಳ್ಳುವಂಥದ್ದು ಕಲಿತ್ರೆ ನೀವು ಸುಲಭವಾಗಿ ಕನ್ನಡವನ್ನು ಕಲಿಬೋದು. ಕನ್ನಡ ನಿಮಗೆ ಖಂಡಿತ ಕಷ್ಟ ಅಲ್ಲ ಮಕ್ಕಳೇ. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ತಾ ಇರೋವಂಥವ್ರು ಕನ್ನಡ ಕಷ್ಟ ಅನ್ನೋವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕನ್ನಡ ಅತ್ಯಂತ ಸುಲಭವಾಗಿ ಕನ್ನಡವನ್ನು ಓದುವ ಮತ್ತು ಬರೆಯುವ ಪರಿಚಯವನ್ನು ನಾನು ಮಾಡಿಕೊಡ್ಲಿದ್ದೇನೆ. ಈಗ 4ನೇ ತರಗತಿಯ ಪಾಠ 9 ಮಹಿಳಾ ದಿನಾಚರಣೆಯನ್ನು ನಾನು ಓದುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಇಲ್ಲಿ ಮೊದಲಿಗೆ ಕಲಿಕೆಗೆ ದಾರಿ, ಶಿಕ್ಷಕರ ಸಹಾಯದಿಂದ ಚಿತ್ರದಲ್ಲಿರುವ ಮಹಿಳಾ ಸಾಧಕಿಯರ ಬಗ್ಗೆ ತಿಳಿಯಿರಿ ಅಂತ ಇದೆ. ಇಲ್ಲಿ ಮೊದಲಿಗೆ ಕಾಣ್ತಿರೋವಂಥ ಚಿತ್ರವನ್ನು ಗುರುತಿಸೋಣ. ಇವರು ಸಾವಿತ್ರಿಬಾಯಿ ಫುಲೆ ಅಂತ. ಇವರು ಶಿಕ್ಷಣ ಕ್ಷೇತ್ರದ ಸಾಧಕರು, ಭಾರತದ ಪ್ರಥಮ ಶಿಕ್ಷಕಿ ಅಂತಲೂ ಸಹ ಗುರುತಿಸಿಕೊಂಡಿರುವಂಥವರು. 2ನೇ ಚಿತ್ರ ಕಮಲಾದೇವಿ ಚಟ್ಟೋಪಾಧ್ಯಾಯ, ಸಮಾಜ ಸೇವಕರು. 3ನೇ ಚಿತ್ರ ಶಕುಂತಲಾ ದೇವಿ. ಇವರು ಮಾನವ ಗಣಕಯಂತ್ರ, ಹ್ಯೂಮನ್ ಕಂಪ್ಯೂಟರ್ ಅಂತ ಹೇಳಿ ಇವ್ರನ್ನ ಕರೆಯಲಾಗ್ತಾಯಿತ್ತು. ತುಂಬ ಅಗಾಧವಾದಂಥ ನೆನಪಿನ ಶಕ್ತಿಯನ್ನು ಉಳ್ಳವರಾಗಿದ್ದರು. ಇವರು ಒಬ್ಬರು ಗಣಿತಜ್ಞೆ ಹಾಗೂ ಜ್ಯೋತಿಷ್ಯವನ್ನು ಸಹ ಹೇಳ್ತಾಯಿದ್ರು. ಗಂಗೂಬಾಯಿ ಆನಗಲ್ಲ 4ನೇ ಚಿತ್ರ, ಸಂಗೀತ ವಿದ್ವಾಂಸರವರು. 5ನೇ ಚಿತ್ರ ಕಲ್ಪನಾ ಚಾವ್ಲಾ, ಅವರು ಬಾಹ್ಯಾಕಾಶ ಸಾಧಕರು. 6ನೇ ಚಿತ್ರ ಭಾರತದ ರಾಷ್ಟ್ರಪತಿಯವರಾಗಿದ್ದಂತಹ ಪ್ರತಿಭಾ ಪಟೇಲ್. ಹಾಗೆ 7ನೇ ಚಿತ್ರ ಬಂದು ಮೇರಿ ಕೋಮ್, ಕ್ರೀಡಾ ಸಾಧಕರು. 8ನೇ ಚಿತ್ರ ಮದರ್ ತೆರೇಸಾ, ನಿಮಗೆಲ್ಲ ಗೊತ್ತೇ ಇದೆ, ಸಮಾಜ ಸೇವಕರವರು. ಓಕೆ, ಈಗ ಕೆಳಗಿನ ಭಾಗವನ್ನು ನಾನು ಓದುವಂಥ ಪ್ರಯತ್ನ ಮಾಡ್ತೀನಿ. ನೀವು ನಿಮ್ಮ ಪುಸ್ತಕದಲ್ಲೇ ಹಾಗೆ ಸ್ಪಷ್ಟವಾಗಿ ಓದುವಂಥ ಪ್ರಯತ್ನವನ್ನು ಮಾಡಿ. ನಾನು ಹೇಳೋದನ್ನು ಸೂಕ್ತವಾಗಿ ಕೇಳಿಸ್ಕೊಳ್ಳಿ. ಓಕೆ, ಈಗ ಓದ್ಲಾ ಮಕ್ಕಳೇ. ಅಂದು ಬೆಳಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು, ಮಕ್ಕಳೇ, ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು. ಮುಖ್ಯ ಶಿಕ್ಷಕರು, ಮಕ್ಕಳೇ, ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆಯಲ್ಲವೇ? ಮಕ್ಕಳು ಒಟ್ಟಾಗಿ, ಹೌದು ಗುರುಗಳೇ, ಇಂದು ಮಹಿಳಾ ದಿನಾಚರಣೆ ಎಂದು ನೆನ್ನೆ ನೀವೇ ಹೇಳಿದ್ದೀರಲ್ಲ. ನೋಡಿ, ಮತ್ತೊಮ್ಮೆ ಓದ್ತೀನಿ. ಮಕ್ಕಳು ಒಟ್ಟಾಗಿ ಹೇಳ್ತಾರೆ, ಹೌದು ಗುರುಗಳೇ, ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದೀರಲ್ಲ. ಶಿಕ್ಷಕಿ, ಮಕ್ಕಳೇ, ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆಯೇ ನಿಮಗೆ ತಿಳಿಸಿದ್ದೆವು. ಅದರಂತೆ ನೀವೆಲ್ಲ ಕಾರ್ಯನಿರ್ವಹಿಸಿದ್ದೀರಿ ಅಲ್ಲವೇ? ಮಕ್ಕಳು, ಹೌದು ಮೇಡಮ್, ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ. ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ. ಮುಖ್ಯ ಶಿಕ್ಷಕರು, ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನು ಸ್ವಾಗತಿಸೋಣ ಬನ್ನಿ. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. 5ನೇ ತರಗತಿ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು. ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದನು. 4ನೇ ತರಗತಿ ವಿದ್ಯಾರ್ಥಿನಿಯರಾದ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನು ಸುಮತಿ ಸ್ವಾಗತಿಸಿದಳು. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನು ಸಭೆಗೆ ತಿಳಿಸಿದರು. SDMC ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಜಾಗತಿಕವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಗಳನ್ನು ಗೌರವಿಸಲು ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಈ ಆಚರಣೆಯು
ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಮಹಿಳೆಯರಿಗೆ ಮನ್ನಣೆ ನೀಡುತ್ತದೆ. ಸಮಾಜ ಮತ್ತು ದೇಶದ ಕಲ್ಯಾಣಕ್ಕೆ ಮಹಿಳೆಯರು ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ. ಮಹಿಳಾ ದಿನಾಚರಣೆಯು ಪ್ರತಿಯೊಬ್ಬರ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಮೆಚ್ಚುಗೆ, ಗೌರವ, ಪ್ರೀತಿ ಮತ್ತು ಕಾಳಜಿಯ ಸಂಕೇತವಾಗಿದೆ. ಹಿಂದೆ ಮಹಿಳೆಯರು ಮನೆಗಳಲ್ಲಿ ನಿರ್ಬಂಧವನ್ನು ಹೊಂದಿದ್ದರು ಮತ್ತು ಕೆಲಸ ನಿಮಿತ್ತ ಮನೆಯಿಂದ ಹೊರಗೆ ಕಾಲಿಡುವಂತಿರಲಿಲ್ಲ. ಆದರೆ ಆಧುನಿಕ ಮಹಿಳೆಯರು ಕೆಲಸದಲ್ಲಿ ಸಮಾನ ಅವಕಾಶ ಪಡೆದುಕೊಂಡಿದ್ದಾರೆ. ಇಂದು ತಮ್ಮ ಸಾಮರ್ಥ್ಯ ಅರಿತುಕೊಂಡು ತಮ್ಮ ಕುಟುಂಬ ಮತ್ತು ಇಡೀ ಸಮಾಜದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಮಹಿಳೆಯರು ಯಾವ ಕ್ಷೇತ್ರದಲ್ಲೂ ಹಿಂದೆ ಬಿದ್ದಿಲ್ಲ. ಸಾಹಿತ್ಯ, ಸಂಗೀತ, ಕ್ರೀಡೆ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ, ಶಿಕ್ಷಣ, ರಾಜಕೀಯ, ಸ್ವಾತಂತ್ರ್ಯ ಹೋರಾಟ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದ್ದಾರೆ. ಈ ಸಾಧಕಿಯರ ಹಾಗೂ ಸಾಧನೆ ಅಜರಾಮರವಾಗಿದೆ. ಮಕ್ಕಳೇ, ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಕೆಲವು ಮಹಿಳಾ ಸಾಧಕಿಯರನ್ನು ಸ್ಮರಿಸೋಣ. ಸ್ವಾತಂತ್ರ್ಯ ಹೋರಾಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಬೆಳವಡಿ ಮಲ್ಲಮ್ಮ, ರಾಣಿ ಅಬ್ಬಕ್ಕ ಹೀಗೆ ಅನೇಕರ ಹೆಸರು ಸ್ಮರಣೀಯ. ಶಿಕ್ಷಣದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೆಸರು ಅಚ್ಚಳಿಯದೆ ಉಳಿದಿರುವಂತೆ, ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಮದರ್ ತೆರೇಸಾ, ಕಮಲಾದೇವಿ ಚಟ್ಟೋಪಾಧ್ಯಾಯ ಹೀಗೆ ಮೊದಲಾದವರ ಸಾಧನೆ ನೆನಪಿನಲ್ಲಿ ಇರುವಂತಹದ್ದು. ರಾಜಕೀಯ ಕ್ಷೇತ್ರದಲ್ಲಿ ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್ ಮುಂತಾದವರನ್ನು ನೆನೆಯಬಹುದು. ಸಾಹಿತ್ಯ ಕ್ಷೇತ್ರದಲ್ಲೂ ಮಹಿಳೆಯರ ಸಾಧನೆ ಹಿರಿದಾದದ್ದು. ಅಕ್ಕ ಮಹಾದೇವಿ, ಸಂಚಿ ಹೊನ್ನಮ್ಮ, ತಿರುಮಲಾಂಬ, ಎಂ.ಕೆ. ಇಂದಿರಾ, ಅರುಂಧತಿ ರಾಯ್, ಕಮಲಾ ಹಂಪನ, ಸಾರಾ ಅಬೂಬ್ಕರ್ ಮುಂತಾದವರ ಕೊಡುಗೆ ಅಪಾರ. ಸಂಗೀತ ಕ್ಷೇತ್ರದಲ್ಲಿ ಎಂ.ಎಸ್. ಸುಬ್ಬಲಕ್ಷ್ಮಿ, ಗಂಗೂಬಾಯಿ ಹಾನಗಲ್ಲ, ಲತಾ ಮಂಗೇಶ್ಕರ್ ಮುಂತಾದವರು ದಂತಕಥೆ ಎನಿಸುವ ಸಾಧಕಿಯರಾಗಿದ್ದಾರೆ. ಪಿ.ಟಿ. ಉಷಾ, ಮಿತಾಲಿ ರಾಜ್, ಹಿಮಾ ದಾಸ್, ಶೀತಲ್ ದೇವಿ, ಮೇರಿ ಕೋಮ್, ಪಿ.ವಿ. ಸಿಂಧು, ಸೈನಾ ನೆಹ್ವಾಲ್ ಇವರ ಕ್ರೀಡಾ ಕ್ಷೇತ್ರದ ಸಾಧನೆಯು ದೇಶದ ಕೀರ್ತಿ ಪತಾಕೆಯನ್ನು ಮೇಲಕ್ಕೇರಿಸಿದೆ. ಇದಲ್ಲದೆ ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಮಹಿಳೆಯರ ಸಾಧನೆ ಬಹು ಹೆಮ್ಮೆ ಪಡುವಂಥದ್ದು. ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್ ಇವರ ಅಪ್ರತಿಮ ಧೈರ್ಯ ಸಾಧನೆ ದೇಶದ ಪ್ರಗತಿಯ ಹಾದಿಯಲ್ಲಿ ಒಂದು ಮೈಲಿಗಲ್ಲು. ನಾವು ಸಹ ಇಂತಹ ಮಹಿಳಾ ಸಾಧಕಿಯರ ಸಾಧನೆ ಅರಿತುಕೊಂಡು ಅವರ ಆದರ್ಶಗಳನ್ನು ರೂಢಿಸಿಕೊಂಡು ಸಾಧನೆಯ ಪಥದತ್ತ ಸಾಗೋಣ. ನಮ್ಮ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಎಂದು ಮಹಾಲಕ್ಷ್ಮಿಯವರು ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ಭಾಷಣ ಮುಗಿಸಿದರು. ಮಕ್ಕಳೆಲ್ಲರೂ ಬಹಳ ಕುತೂಹಲದಿಂದ ಭಾಷಣವನ್ನು ಆಲಿಸುವುದರಲ್ಲೇ ಮೈಮರೆತಿದ್ದರು. ವಿದ್ಯಾರ್ಥಿ ಫಾತಿಮಾಳು ವೇದಿಕೆಗೆ ಬಂದು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದಳು. ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು. SDMC ಯವರ ಸಹಕಾರದಿಂದ ಎಲ್ಲರಿಗೂ ಸಿಹಿ ಹಂಚಲಾಯಿತು. ಹೆಣ್ಣು ದೇಶದ ಅಭಿವೃದ್ಧಿಯ ಕಣ್ಣು. ನೋಡಿ, ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಪದಗಳ ಅರ್ಥ: ಸಂಭ್ರಮ, ಸಡಗರ, ಉತ್ಸಾಹ. ಕಾರ್ಯ, ಕೆಲಸ, ಕಾಯಕ. ಹಾಗೆ ಮುಂದಿನ ಕೆಲವೊಂದು ಪದಗಳ ಪರಿಚಯ ಮಾಡಿಕೊಳ್ಳೋಣ. ಸಿಂಗರಿಸು ಅಂದರೆ ಅಲಂಕರಿಸು, ಅಲಂಕಾರ ಮಾಡು. ಹಾಗೆ ನಿರೂಪಣೆ, ವಿವರಿಸು. ಗಣ್ಯ, ಮನ್ನಣೆಗೆ ತಕ್ಕ ಅಥವಾ ಪ್ರಮುಖ. ಪೋಷಣೆ, ರಕ್ಷಣೆ ಅಥವಾ ಪಾಲನೆ. ವಂದನೆ, ನಮಸ್ಕಾರ ಅಥವಾ ನಮನ. ಮುಕ್ತಾಯ, ಕೊನೆ ಅಥವಾ ಅಂತ್ಯ. ಸಹಕಾರ, ಸಹಾಯ ಅಥವಾ ನೆರವು. ಸ್ಮರಣೀಯ, ನೆನಪಿಸಿಕೊಳ್ಳುವಂತಹದ್ದು. ನೆನೆ, ಸ್ಮರಿಸು ಅಥವಾ ಜ್ಞಾಪಿಸಿಕೊಳ್ಳು.
ಅಪ್ರತಿಮ ಎಣೆಯಿಲ್ಲದೆ ಅಥವಾ ಅಸಮಾನವಾದ. ಕುತೂಹಲ ಅಚ್ಚರಿ ಅಥವಾ ವಿಸ್ಮಯ. ಪಥ ದಾರಿ ಅಥವಾ ಹಾದಿ. ಓಕೆ, ಈಗ ಕೆಲವೊಂದು ಟಿಪ್ಪಣಿ ನೋಡೋಣ. ಅಜರಾಮರ ಮುಪ್ಪು ಸಾವು ಇಲ್ಲದಿರುವಿಕೆ. ಅಚ್ಚಳಿಯದೆ ಅಳಿಸಲಾಗದ. ಕೀರ್ತಿ ಪತಾಕೆ ಯಶಸ್ಸಿನ ಧ್ವಜ. ಮೈಲಿಗಲ್ಲು ಸಾಧನೆಯ ದಾರಿಯಲ್ಲಿ ಪ್ರಮುಖವಾದ ಘಟ್ಟ. ಮಾರ್ಗದಲ್ಲಿ ದೂರವನ್ನು ಸೂಚಿಸಲು ದಾರಿಯ ಪಕ್ಕದಲ್ಲಿ ನೆಟ್ಟಿರುವ ಕಲ್ಲು. ತಳಿರು ತೋರಣ ಚಿಗುರೆಲೆಗಳ ಮಾಲೆ. SDMC ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ. ಅತಿಥಿ ಆಮಂತ್ರಣವನ್ನು ಪಡೆದು ಅಥವಾ ಪಡೆಯದೆಯೇ ಮನೆಗೆ ಕಾರ್ಯಕ್ರಮಕ್ಕೆ ಬಂದ ವ್ಯಕ್ತಿ. ಆಸನ ಕುಳಿತುಕೊಳ್ಳಲು ಉಪಯೋಗಿಸುವ ಪೀಠ. ಓಕೆ, ಈಗ ಕೆಲವೊಂದು ಅಭ್ಯಾಸಗಳಿವೆ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಎಲ್ಲ ಪ್ರಶ್ನೆಗಳಿಗೂ ಮತ್ತು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು? ಉತ್ತರ: ಮಕ್ಕಳು ಹಲವು ಮಹಿಳಾ ಸಾಧಕರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು. ಪ್ರಶ್ನೆ 2, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ಉತ್ತರ: ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಪ್ರಶ್ನೆ 3, ಸಾವಿತ್ರಿಬಾಯಿ ಫುಲೆ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಉತ್ತರ: ಸಾವಿತ್ರಿಬಾಯಿ ಫುಲೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ವಾಕ್ಯಗಳನ್ನು ಗಮನಿಸಿರಿ. ಸರಿ ಮತ್ತು ತಪ್ಪುಗಳನ್ನು ಗುರುತಿಸಿ. ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ. ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು. ಉತ್ತರ: ತಪ್ಪು. ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಮತ್ತೊಂದು ಪ್ರಶ್ನೆ, ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು. ಉತ್ತರ: ತಪ್ಪು. ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದರು. ನೆಕ್ಸ್ಟ್ ಪ್ರಶ್ನೆ, ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು. ಉತ್ತರ ಸರಿ. ಮುಂದಿನ ಪ್ರಶ್ನೆ, ಮೇರಿ ಕೋಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಉತ್ತರ ತಪ್ಪು. ಮೇರಿ ಕೋಮ್ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಮುಂದಿನ ಮುಖ್ಯವಾದಂಥ ಪ್ರಶ್ನೆ, ಕೊಟ್ಟಿರುವ ಪದ ಗಮನಿಸಿರಿ. ವಿರುದ್ಧಾರ್ಥಕ ಪದ ಬರೆಯಿರಿ. ಹೇಗೆ ಅಂದರೆ ಸಮಾನತೆ ಇಂಟು ಹಾಕಿದ್ದೀವಿ, ಅಸಮಾನತೆ. ಸ್ವಾತಂತ್ರ್ಯ, ಪರಾಧೀನತೆ. ಹಿಂದೆ, ಮುಂದೆ. ಮುಕ್ತಾಯ, ಆರಂಭ. ನೋಡಿ, ಒಂದಕ್ಕೊಂದು ವಿರುದ್ಧಾರ್ಥಕ ಪದಗಳು. ಸಮಾನತೆಗೆ ಅಸಮಾನತೆ ವಿರುದ್ಧಾರ್ಥಕ ಪದ, ಸ್ವಾತಂತ್ರ್ಯಕ್ಕೆ ಪರಾಧೀನತೆ ವಿರುದ್ಧಾರ್ಥಕ ಪದ, ಹಿಂದೆಗೆ ಮುಂದೆ ವಿರುದ್ಧಾರ್ಥಕ ಪದ, ಮುಕ್ತಾಯಕ್ಕೆ ಆರಂಭ ವಿರುದ್ಧಾರ್ಥಕ ಪದ. ಮುಂದಿನ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ ಬರೆಯಿರಿ. ವಿದ್ಯಾರ್ಥಿ, ಗಂಡು, ಅಧ್ಯಕ್ಷ, ಸಾಧಕ. ಈ ಪದಗಳಿಗೆ ಸ್ತ್ರೀ ರೂಪಗಳನ್ನು ಬರೆಯುವಂಥದ್ದು. ವಿದ್ಯಾರ್ಥಿ, ವಿದ್ಯಾರ್ಥಿನಿ. ಗಂಡು, ಹೆಣ್ಣು. ಅಧ್ಯಕ್ಷ, ಅಧ್ಯಕ್ಷೆ. ಸಾಧಕ, ಸಾಧಕಿ. ಓಕೆ, ಮುಂದಿನ ಪ್ರಶ್ನೆ, ಮಾದರಿಯಂತೆ ಬರೆಯಿರಿ. ಅಂಗಡಿ ಅಂತ ಕೊಟ್ಟಿದ್ದಾರೆ, ಅಂಗಡಿಗಳು ಅಂತ ಬರೀಬೇಕು. ಹಾಗೆಯೇ ಚಿತ್ರ, ಶಾಲೆ, ಪ್ರಜೆಗಳು. ಚಿತ್ರ, ಚಿತ್ರಗಳು. ಶಾಲೆ, ಶಾಲೆಗಳು. ಪ್ರಜೆ, ಪ್ರಜೆಗಳು. ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಿದ್ದರೆ ನೀವು ಹಾಗೆ ಉತ್ತರವನ್ನು ಬರೆಯುವಂಥದ್ದನ್ನು ಅಭ್ಯಾಸ ಮಾಡಿ. ಮುಂದಿನ ಪ್ರಶ್ನೆ, ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. 4 ಪದಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಆ ಗುಂಪಿಗೆ ಸೇರಿದಂಥ ಒಂದು ಪದವನ್ನು ಗುರುತಿಸಿ ಬರೆಯುವಂಥ ಪ್ರಯತ್ನ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ. ಮಹಿಳೆ, ಹೆಣ್ಣು, ಹೆಂಗಸು, ಇಳೆ. ಇದರಲ್ಲಿ ಇಳೆ ಅನ್ನೋಂಥದ್ದು ಗುಂಪಿಗೆ ಸೇರದ ಪದ. ಅದನ್ನು ಡಾರ್ಕ್ ಮಾಡಿ ತೋರಿಸಿದ್ದೀನಿ ನೋಡಿ. ಮಹಿಳೆ, ಹೆಣ್ಣು, ಹೆಂಗಸು ಈ 3 ಪದಗಳು ಸಹ ಒಂದು ಗುಂಪಾದರೆ ಅದು ಎಲ್ಲರೂ ಹೆಣ್ಣನ್ನು ಸೂಚಿಸಿದ್ರೆ, ಇಳೆ ಅನ್ನೋಂಥದ್ದು ಭೂಮಿಯನ್ನು ಸೂಚಿಸುವಂಥ ಪದ. ಹಾಗಾಗಿ ಅದು ಗುಂಪಿಗೆ ಸೇರದ ಪದ. ಆಸನ, ಪೀಠ, ಗದ್ದುಗೆ, ಕಿರೀಟ. ಈ 4ರಲ್ಲಿ ಕಿರೀಟ ಗುಂಪಿಗೆ ಸೇರದ ಪದ. ಆಸನ, ಪೀಠ ಮತ್ತು ಗದ್ದುಗೆಯನ್ನು ಕೂತ್ಕೊಳ್ಳೋದಕ್ಕೆ ಬಳಸ್ಕೊಳ್ತೀವಿ. ಅದರ ಕಿರೀಟ ತಲೆ ಮೇಲೆ ಹಾಕ್ಕೊಳ್ಳುವಂಥದ್ದು. ಹಾಗಾಗಿ ಗುಂಪಿಗೆ ಸೇರದ ಪದ ಕಿರೀಟ.
ಓಕೆ, ಮುಂದಿನ ಪ್ರಶ್ನೆ. ಸಂಚಿ ಹೊನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ, ರಾಣಿ ಚೆನ್ನಮ್ಮ. ಇದರಲ್ಲಿ ಗುಂಪಿಗೆ ಸೇರದ ಪದ ಸಂಚಿ ಹೊನ್ನಮ್ಮ. ಏಕೆಂದರೆ ಸಂಚಿ ಹೊನ್ನಮ್ಮ ಸಾಹಿತಿಗಳು, ಕವಿ. ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ, ರಾಣಿ ಚೆನ್ನಮ್ಮ ಇವರೆಲ್ಲರೂ ಸಹ ಹೋರಾಟಗಾರ್ತಿಯರು. ಸಾಧನೆ, ಯಶಸ್ಸು, ಸಿದ್ಧಿ, ಹೋರಾಟ. ಈ 4ರಲ್ಲಿ ಹೋರಾಟ ಅನ್ನುವಂಥದ್ದು ಗುಂಪಿಗೆ ಸೇರದ ಪದ. ಹೋರಾಟ ಅನ್ನುವಂಥದ್ದನ್ನು ಸ್ಟ್ರಗಲ್ ಅಥವಾ ಜಗಳ ಅನ್ನೋ ರೀತಿ ಬಳಸ್ತೀವಿ. ಸಾಧನೆ, ಯಶಸ್ಸು, ಸಿದ್ಧಿ ಇವೆಲ್ಲವೂ ಸಹ ಸಕ್ಸಸ್, ಯಶಸ್ಸನ್ನುಗೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪದಗಳಾಗಿವೆ. ಧನ್ಯವಾದಗಳು. ಹೀಗೆ ನಿಮಗೆ ಬೇಕಾದಂಥ ಕನ್ನಡವನ್ನು ಸರಳವಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಸಹ ಮಕ್ಕಳೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ತಂದೆ ತಾಯಿಗೆ ಗೌರವ ಕೊಡಿ, ಅವ್ರನ್ನ ಅತ್ಯಂತ ಹೆಚ್ಚು ಪ್ರೀತಿಸಿ, ಅವ್ರು ಹೇಳಿದ ಮಾತುಗಳನ್ನು ಪಾಲಿಸಿ, ಗುರು ಹಿರಿಯರಿಗೆ ಎಲ್ಲರಿಗೂ ಸಹ ಗೌರವವನ್ನು ಕೊಡಿ ಅಂತ ಹೇಳ್ತಾ ಈ ಒಂದು ಅಧ್ಯಯನ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.